ಈಗ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಸುಳ್ಳು. ಇಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ. ಉದ್ಯೋಗ ಕೇಳಿದ್ರೆ ಹೋಗಿ ಪಕೋಡ ಮಾರ್ರಿ ಅಂತ ಹೇಳಿದ್ರು. ಅಲ್ಲೊಬ್ರು ಯಾರೋ ನಮ್ಮ ಮೈಸೂರು ಸಂಸದರು ಹೇಳಿದರು, ಉದ್ಯೋಗ ಅಂದರೆ ಬರೀ ಗೌರ್ಮೆಂಟ್ ಜಾಬ್ ಎಲ್ಲ, ಟಾರ್ ಹಾಕೋದು ಒಂದು ಉದ್ಯೋಗನೇ, ಟಾರ್ ಹಾಕಿ ಅಂತ ಹೇಳಿದರು. ಇವೆಲ್ಲ ನಮ್ಮ ಕಣ್ಮುಂದೆ ಉದಾಹರಣೆಗಳು ಇರೋದ್ರಿಂದ ಇವತ್ತಿನ ವ್ಯವಸ್ಥೆಗೆ ಮತ್ತು ಮೇಯ್ನಾಗಿ ಹೇಳ್ಬೇಕಂದ್ರೆ ಪ್ರಜಾಪ್ರಭುತ್ವ ಇವತ್ತು ಭಾಳ ಅಪಾಯದಲ್ಲಿದೆ. ಪ್ರಜಾಪ್ರಭುತ್ವ ಉಳಿಸ್ಬೇಕು, ಈ ದೇಶ ಉಳಿಸ್ಬೇಕು, ಸಂವಿಧಾನ ಉಳಿಬೇಕು ಅಂದರೆ ಈಗ ಬರ್ತಕ್ಕಂಥ ಸಿಚುವೇಷನಲ್ಲಿ ಕಾಂಗ್ರೆಸ್ಸೇ ಬೆಸ್ಟ್. ಸರ್, ಇವಾಗ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಹಲವಾರು ಸ್ಕೀಮ್ಸನ್ನು ಕೊಟ್ಟರು, ಬಟ್ ಅದನ್ನು ಸಕ್ಸಸ್ಫುಲಿ ರನ್ ಮಾಡ್ತಿದ್ದಾರೆ, ನಿಮ್ಗೆ ಗೊತ್ತಿರೋಂಗೆ ಆಗಿದೆ. ಇವಾಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ವರ್ಷಕ್ಕೆ ಬಡ ಮಹಿಳೆಯರಿಗೆ 1 ಲಕ್ಷ. ಅದು ನಿಮ್ಗೆ ಸರಿ ಅನ್ಸುತ್ತೆ ಸರ್? ಹೌದು, ತಪ್ಪೇನು? ಅಲ್ಲ, ಈಗ